ಮಗಳನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಕಸರತ್ ಮೇಲೆ ಕಸರತ್ತನ್ನು ಮಾಡ್ತಿದ್ದಾರೆ. ಜೊಲ್ಲೆಗೆ ಫೈಟ್ ನೀಡಲು ಸತೀಶ್ ಜಾರಕಿಹೊಳಿ ಸಜ್ಜಾಗಿದ್ದಾರೆ. ಶಾಸಕಿ ಶಶಿಕಲಾ ಜೊಲ್ಲೆ ವಿರೋಧಿಗಳಿಗೆ ಈಗ ಸತೀಶ್ ಜಾರಕಿಹೊಳಿ ಗಾಳವನ್ನು ಹಾಕಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಪ್ರಿಯಾಂಕಾ ಅವರನ್ನು ಗೆಲ್ಲಿಸೋದಕ್ಕೆ ಈಗ ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಾಸಕಿ ಶಶಿಕಲಾ ಜೊಲ್ಲೆ ವಿರೋಧಿಗಳಿಗೆ ಈಗ ಸತೀಶ್ ಜಾರಕಿಹೊಳಿ ಗಾಳವನ್ನು ಹಾಕ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಅವರನ್ನು ಗೆಲ್ಲಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. NCP ಮುಖಂಡ ಉತ್ತಮ್ ಪಾಟೀಲ್ಗೆ ಈಗ ಕಾಂಗ್ರೆಸ್ ಗಾಳ ಹಾಕಿದೆ. ಸ್ಥಳೀಯವಾಗಿ ಪ್ರಭಾವ ಇರುವಂಥ ನಾಯಕ ಉತ್ತಮ್ ಪಾಟೀಲ್, ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ NCP ಮುಖಂಡ ಉತ್ತಮ್ ಪಾಟೀಲ್ರನ್ನ ಈಗ ಆಪರೇಷನ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತಿನಿಧಿಸುವಂಥ ನಿಪ್ಪಾಣಿ ಕ್ಷೇತ್ರ, ಅಲ್ಲಿ ಅವರ ಪರವಾಗಿ ಕಳೆದ ಬಾರಿ ಕೆಲಸ ಮಾಡಿದ್ರು ಉತ್ತಮ್ ಪಾಟೀಲ್ ಸೆಳೆದರೆ ಮರಾಠ ಮತಗಳು ಓಲೈಕೆ ಆಗುತ್ತೆ, ಮರಾಠ ಮತಗಳು ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ತಮ್ಮತ್ತ ಸೆಳೆಯೋದಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡ್ತಾರೆ. ಉತ್ತಮ್ ಪಾಟೀಲ್ರನ್ನ ಸೆಳೆಯೋದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಪ್ಲಾನನ್ನು ಮಾಡ್ತಾ ಇದ್ದಾರೆ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ಫ್ಯಾಕ್ಟ್ ಉತ್ತಮ್ ಅವರು ಈಗಾಗಲೇ ಮರಾಠ ಕಮ್ಯುನಿಟಿಗೆ ಸೇರಿದವರು ಅಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಮರಾಠ ಮತಗಳನ್ನು ಸೆಳೆಯೋದಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಈ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಸಹಾಯವಾಗುವಂಥ ಹಿನ್ನೆಲೆಯಲ್ಲಿ ಈಗ ನಿಪ್ಪಾಣಿ ಕ್ಷೇತ್ರದಲ್ಲಿ ಒಂದಿಷ್ಟು ಆಪರೇಷನ್ಸ್ಗಳನ್ನು ಮಾಡ್ತಾರೆ. ಲೀಡರ್ಗಳನ್ನು ತಮ್ಮತ್ತಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಪರೇಷನ್ಸನ್ನು ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರನ್ನು ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನು ಮೈಸೂರು ಚಾಮರಾಜನಗರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ನಿರಂತರವಾಗಿ ಇದು 3ನೇ ಬಾರಿ. ಕಳೆದ 2 ಬಾರಿ ಮುಖ್ಯಮಂತ್ರಿಗಳು ಕೇವಲ 15 ದಿನಗಳ ಅಂತರದಲ್ಲಿ 2-3 ಬಾರಿ ಈಗಾಗಲೇ ಪ್ರಯಾಣವನ್ನು ಮಾಡಿದ್ರು. ಈಗ ಏಪ್ರಿಲ್ 11ರಿಂದ ಮತ್ತೆ 3 ದಿನ ಪ್ರವಾಸಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಮಾವೇಶಕ್ಕೆ ಪ್ಲಾನನ್ನು ಮಾಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಸಮಾವೇಶ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಮತ್ತೆ 3 ದಿನ ಪ್ರಚಾರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮೈಸೂರು ಚಾಮರಾಜನಗರ ಗೆಲ್ಲಲು ಇನ್ನಿಲ್ಲದ ಕಸರತ್ತನ್ನು ಮುಖ್ಯಮಂತ್ರಿಗಳೇ ಮಾಡ್ತಿದ್ದಾರೆ. ನೇರವಾಗಿ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದು ಪದೇ ಪದೇ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. 2 ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ಮುಖ್ಯಮಂತ್ರಿಗಳು ಶತಾಯಗತಾಯ ಸೀಟ್ ಗೆಲ್ಲೇಬೇಕು ಅಂತ ಹಣ ತೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2-3 ದಿನಗಳ ಹಿಂದಷ್ಟೇ, ಇನ್ಫ್ಯಾಕ್ಟ್ ಒಂದು 4-5 ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳು ಮೈಸೂರು ತೆರಳಿದ್ರು. ಮೈಸೂರಿನಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಸೇರಿದಂತೆ ರ್ಯಾಲಿಗಳನ್ನು ಮಾಡುವಂಥದ್ದಿರ್ಬೋದು, ಸಮಾವೇಶಗಳನ್ನು ಮಾಡುವಂಥದ್ದಿರ್ಬೋದು, ಸ್ಥಳೀಯ ನಾಯಕರ ಭೇಟಿ ಮಾಡುವಂಥದ್ದಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮೊದಲನೇ ದಿನ ಕೊಳ್ಳೇಗಾಲ, ನಂಜನಗೂಡು, HD ಕೋಟೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶ. ಅದಾದ ಬಳಿಕ ಕೃಷ್ಣರಾಜ, ಹುಣಸೂರು, ಪಿರಿಯಾಪಟ್ಟಣದಲ್ಲಿ ಒಂದು ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. 3ನೇ ದಿನ ಮಡಿಕೇರಿಯಲ್ಲಿ CM ಸಿದ್ದರಾಮಯ್ಯ ಪ್ರವಾಸವನ್ನು ಮಾಡ್ತಾರೆ. ಅಂದರೆ ಮಡಿಕೇರಿ ಭಾಗದಲ್ಲೂ ಕೂಡ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ಲ್ಯಾನ್ ಮಾಡಿ ಪ್ರಚಾರ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಒಕ್ಕಲಿಗರ ಮತ ಸೆಳೆಯೋದಕ್ಕೆ DCM DK ಶಿವಕುಮಾರ್ ಕೂಡ ಒಂದು ಪ್ರಚಾರಕ್ಕೆ ಬರ್ತಾರೆ. ಅವರು ಭಾಗಿಯಾಗ್ತಾ ಇದ್ದಾರೆ ಪ್ರಚಾರದಲ್ಲಿ. CM DCM ಜೊತೆ ಮೈಸೂರು ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಸಹಜವಾಗಿಯೇ ಬಿರುಸಾಗತ್ತೆ ಇನ್ನಷ್ಟು ಚುನಾವಣಾ ಪ್ರಚಾರ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಶತಾಯಗತಾಯ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲೇಬೇಕು ಅನ್ನುವಂತೆ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಸುಮಾರು 15 ದಿನಗಳ ಅಂತರಲ್ಲಿ 2-3 ಬಾರಿ, ಅಂದರೆ 3 ದಿನ 4 ದಿನ ಪ್ರವಾಸವನ್ನು ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹಮ್ಮಿಕೊಂಡಿದ್ರು. ಅಲ್ಲಿ ಸ್ಥಳೀಯ ನಾಯಕರ ಜೊತೆಗೆ ಮಾತನಾಡ್ತಾಯಿದ್ರು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡಿದರು. ಹೀಗಾಗಿ ಈ ಒಂದು ಚುನಾವಣೆಯನ್ನು, ಅದರಲ್ಲೂ ಮೈಸೂರು ಚಾಮರಾಜನಗರ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಯಾವಾಗ ಮುಖ್ಯಮಂತ್ರಿಗಳು ಇಷ್ಟೊಂದು ಸೀರಿಯಸ್ ಆಗಿ ಮೈಸೂರು ಮತ್ತು ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟರು, ಅದೇ ರೀತಿ BJP ಕೂಡ ಈಗ, ಅದರಲ್ಲೂ ಚಾಮರಾಜನಗರ BJP ನಾಯಕರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಉಸ್ತುವಾರಿ ಬಂದು ಹೋದ ಬಳಿಕ ಗೆಲುವಿಗಾಗಿ ಒಂದು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ರಾಧಾ ಮೋಹನ್ ದಾಸ್ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಯಾವ ರೀತಿ ತಯಾರಾಗ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನೋಡಿದ್ರು. BJP ನಾಯಕರಿಗೆ ರಾಧಾ ಮೋಹನ್ ದಾಸ್ ಈಗ ಟಾಸ್ಕ್ ಕೊಟ್ಟಿದ್ದಾರೆ. ನಿನ್ನೆ BJP ನಾಯಕರೊಂದಿಗೆ ರಾಧಾ ಮೋಹನ್ ದಾಸ್ ಒಂದು ಸಭೆಯನ್ನು ಕೂಡ ಮಾಡಿದರು. ಈ ಸಭೆಯಲ್ಲಿ ಖಡಕ್ ಆದಂಥ ಸೂಚನೆ ಕೊಡಲಾಗಿದೆ. ಚಾಮರಾಜನಗರ BJP ನಾಯಕರನ್ನು ಈಗಾಗಲೇ ಮಾತನಾಡಿಸಿ ಅಭ್ಯರ್ಥಿ ಗೆಲ್ಲಿಸಬೇಕು, ಆ ರೀತಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸುವಂತೆ ರಾಧಾ ಮೋಹನ್ ದಾಸ್ ಸ್ಥಳೀಯವಾಗಿ ಯಾವ್ಯಾವ ನಾಯಕರಿದ್ದಾರೋ ಅವರೆಲ್ಲರನ್ನು ಕರೆದು ಮಾತನಾಡಿದರು. ಹಾಗೆ
ಸಹಜವಾಗಿ ಒಂದಿಷ್ಟು ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ ಸ್ಥಳೀಯವಾಗಿ. ಆ ನಾಯಕರ ಜೊತೆಗೆ ಸಮನ್ವಯತೆ ಕಾಪಾಡುವಂಥ ನಿಟ್ಟಿನಲ್ಲಿ, ಹೊಂದಾಣಿಕೆ ಕಾಪಾಡುವಂಥ ನಿಟ್ಟಿನಲ್ಲಿ ಅವರೆಲ್ಲರನ್ನೂ ಕೂಡ ಕರೆದು ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಸಮಾವೇಶದ ಮೇಲೆ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಗೆಲ್ಲೇಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೊರಟಂತಿದೆ. ಅದಕ್ಕೆ ಕೌಂಟ್ರ್ ಕೊಡೋದಕ್ಕೆ BJP ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಈಗ ತಮ್ಮ ನಾಯಕರನ್ನು ಕಳಿಸ್ತಾ ಇದೆ. ಅವರ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನೇ ಅಲ್ಲಿ ಕಳಿಸಿ ಅಲ್ಲಿ ನಾಯಕರ ಜೊತೆಗೆ ಒಂದು ಸಭೆಯನ್ನು ಕೂಡ ಮಾಡಲಾಗಿದೆ. ಯಾವ ರೀತಿ ಸಭೆಯಲ್ಲಿ ಹೇಗೆಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಮಾಡಬೇಕು ಅದೆಲ್ಲರ ಬಗ್ಗೆ ಕೂಡ ಸೂಚನೆಯನ್ನು ಕೊಡಲಾಗಿದೆ.